ಅಪ್ರಾಪ್ತರಿಗೆ ಯಾವತ್ತೂ ವಾಹನ ಕೊಡಬೇಡಿ ಅಂತ ಪೊಲೀಸ್ ಇಲಾಖೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಆದರೆ ಹೆಚ್ಚಿನವರು ಈ ನಿಯಮಕ್ಕೆ ಬೆಲೆ ನೀಡೋದೇ ಇಲ್ಲ. ತದನಂತರ ಕಾನೂನು ಕ್ರಮ ಆದರೆ ಖೇದ ಪಡುವವರೇ ಹೆಚ್ಚು. ಇದೀಗ ಇಲ್ಲೂ ಅದೇ ಆಗಿತ್ತು. ಹೌದು, ಅಪ್ರಾಪ್ತ ಬಾಲಕನೋರ್ವ ವೀಲಿಂಗ್ ಮಾಡಿದ ವಿಡಿಯೋ ವೈರಲ್ ಆಗ್ತಿದ್ದಂತೆ ತಂದೆ ಮೇಲೆ ಕೇಸ್ ದಾಖಲಾಗಿದೆ. ಪರಿಣಾಮ ಮಗ ಮಾಡಿದ ತಪ್ಪಿಗೆ ತಂದೆ ತಲೆ ಮೇಲೆ ಕೈ ಇಟ್ಟು ಕೂರುವಂತಾಗಿದೆ. ಅಂದಹಾಗೆ ಈ ಘಟನೆ ನಡೆದದ್ದು ಚಿಕ್ಕಮಗಳೂರು ಜಿಲ್ಲೆಯ ಫಾರೆಸ್ಟ್ ಗೇಟ್ ಬಳಿ. ಸೋಮವಾರ ಸಂಜೆ ಎಸ್ಪಿ ಡಿಸಿ ಕಚೇರಿ ಸಮೀಪವೇ ಅಪ್ರಾಪ್ತ ಬಾಲಕನೋರ್ವ ವೀಲಿಂಗ್ ಮಾಡಿದ್ದ. ಈ ವೀಲಿಂಗ್ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಎಚ್ಚೆತ್ತ ಚಿಕ್ಕಮಗಳೂರು ನಗರ ಸಂಚಾರಿ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಬೈಕ್ ಸೀಸ್ ಮಾಡಿದ್ದು, ಆರ್ಸಿ ಬುಕ್ ಕ್ಯಾನ್ಸಲ್ ಮಾಡಿ ವೀಲಿಂಗ್ ಪುಂಡರಿಗೆ ಶಾಕ್ ನೀಡಿದ್ದಾರೆ. ಹೀಗೆ ಮಗ ಮಾಡಿದ ತಪ್ಪಿಗೆ ತಂದೆ ಮೇಲೆ ಕೇಸ್ ದಾಖಲಾಗಿದ್ದು, ವೀಲಿಂಗ್ ಮಾಡಿದ್ದ ಬಾಲಕ ದ್ವಿಚಕ್ರ ವಾಹನವನ್ನು ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದು, ಆರ್ಸಿ ಮಾಲೀಕ ತಂದೆ ಮೇಲೆ ಹಾಗೂ ಬೈಕಿನ ಹಿಂಬದಿ ಸವಾರನ ಮೇಲೂ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.